ಬೆಳಗಾವಿಯಲ್ಲಿ ನಡೆದಂತಹ ಘಟನೆ ಮಾಸುವ ಮುನ್ನವೇ ಈಗ ರಾಜಧಾನಿ ಬೆಂಗಳೂರಿನಲ್ಲೂ ಕೂಡ ಮತ್ತೊಂದು ಘಟನೆ ನಡೆದಿರುವಂತದ್ದು. ಬಿಜೆಪಿ ಶಾಸಕ ಮುನಿರತ್ನ ಮೇಲಿನ ಮೊಟ್ಟೆ ದಾಳಿಗೆ ಕೈ ಸರ್ಕಾರದ ವಿರುದ್ಧ ಬಿಜೆಪಿ ಕೊತ ಕೊತ ಅಂತ ಕುದಿತಾ ಇದೆ. ಹೌದು, ನೆನೆ ಅಟಲ್ ಬಿಹಾರಿ ವಾಜಪೇಯಿ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವನ್ನ ಮುಗಿಸ್ಕೊಂಡು ಇನ್ನೇನು ಒಂದು 10 ಹೆಜ್ಜೆ ಇಟ್ಟಿದ್ರಷ್ಟೇ ಮುನಿರತ್ನ ಅವರು. ಅಷ್ಟೊತ್ತಿಗಾಗಲೇ ಮೊಟ್ಟೆ ದಾಳಿ ಆಯಿತು. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಅಂಗವಾಗಿ ನಿನ್ನೆ ಲಕ್ಷ್ಮೀದೇವಿ ನಗರದಲ್ಲಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮುನಿರತ್ನ ಅವರು. ವಾಪಸ್ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ವಾಪಸ್ಸಾಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆಯಲಾಗಿತ್ತು. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಅವರಿಗೆ ಟ್ರೀಟ್ಮೆಂಟ್ ಕೂಡ ಕೊಟ್ಟರು. ಟ್ರೀಟ್ಮೆಂಟ್ನ ನಂತರ ಇವತ್ತು ಬೆಳಿಗ್ಗೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದರು. ಡಿಸ್ಚಾರ್ಜ್ ಆದ ನಂತರ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನ್ ಮಾತಾಡಿದ್ರು ಮುನಿರತ್ನ ಕೇಳ್ತಾ ಹೋಗೋಣ. ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು ಹೇಳಿದ್ರು 12 ಗಂಟೆಗೆ ಫುಲ್ ಭಾಳ ದೂರವಾಗಿ ಸರ್, ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂಥದ್ದು ಏನಾದರೂ ಕಾಣಿಸ್ಕೊಂಡಿತ್ತ ಹೇಗೆ ಅಂತ ಅಮ್ಮ ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು 12 ಗಂಟೆಗೆ ಫುಲ್ ಭಾಳ ದೂರವಾಗಿ ಸರ್, ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂಥದ್ದು ಏನಾದರೂ ಕಾಣಿಸ್ಕೊಂಡಿತ್ತ ಹೇಗೆ ಅಂತ ಅಮ್ಮ ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ, ರಾತ್ರಿ ಎಲ್ಲ ಇಂಜೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ. ಮತ್ತು ಈಗ ಡಿಸ್ಚಾರ್ಜ್ ಮಾಡಿದ್ದಾರೆ. ನಾನು 12 ಗಂಟೆಗೆ ಫುಲ್ ಭಾಳ ದೂರವಾಗಿ ಸರ್, ಮೇಲ್ನೋಟಕ್ಕೆ ಅದರಲ್ಲಿ ಏನಾದರೂ ಆಸಿಡ್ ಇರುವಂಥದ್ದು ಏನಾದರೂ ಕಾಣಿಸ್ಕೊಂಡಿತ್ತ ಹೇಗೆ ಅಂತ ಅಮ್ಮ ಪೊಲೀಸ್ ಇಲಾಖೆ ಅವರ ಕೈಗೊಂಬೆಯಾಗಿ ಕೆಲಸ ಮಾಡ್ತಾರೆ. ಈಗ ಮೆಡಿಸಿನ್ ಎಲ್ಲ ಕೊಟ್ಟಿದ್ದಾರೆ. ಗಮನಿಸ್ತಾ ಇದ್ದೀರಾ, ಏನು ನಿರ್ಮಾಪಕ ಮುನಿರತ್ನ ಅವರ ಪರಿಸ್ಥಿತಿ ಈ ರೀತಿ ಇರುವಂಥದ್ದು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಂಥ ಮುನಿರತ್ನ ಅವರು ತಮ್ಮ ಬೆಂಬಲಿಗರ ಜೊತೆಯಲ್ಲಿ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲಿ ನಿಂತಿದ್ದಂತಹ ಗುಂಪಿನಲ್ಲಿದ್ದವರು ಕೆಲವರು ಶಾಸಕರತ್ತ ಮೊಟ್ಟೆಯನ್ನು ಎಸೆದ್ರು. ಅದು ಮುನಿರತ್ನ ಅವರ ತಲೆಗೆ ಬಿತ್ತು. ಸ್ಥಳದಲ್ಲಿದ್ದವರ ಶಾಸಕರನ್ನ ರಕ್ಷಣೆ ಮಾಡಿದ್ರು. ಘಟನೆಯಿಂದ ಆಕ್ರೋಶಗೊಂಡಂತ ಮುನಿರತ್ನ ಹಾಗೆ ಅವರ ಬೆಂಬಲಿಗರು ಸ್ಥಳದಲ್ಲೇ ಪ್ರತಿಭಟನೆಯನ್ನು ಕೂಡ ನಡೆಸಿದ್ರು. ಇದಕ್ಕೆ ಪ್ರತಿಯಾಗಿ ಸ್ಥಳದಲ್ಲಿದ್ದವರು ಶಾಸಕರ ವಿರುದ್ಧ ಘೋಷಣೆಯನ್ನು ಕೂಗಿರುವಂತಹ ಘಟನೆ ನಡೆಯಿತು. ಆಸಿಡ್ ಮೊಟ್ಟೆ ಎಸೆದ ಆರೋಪ ಈಗ ಕೇಳಿ ಬರ್ತಾ ಇರುವಂಥದ್ದು. ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ ಮುನಿರತ್ನ ಅವರು. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ FIR ಕೂಡ ದಾಖಲಾಗಿದೆ. 3 ಆರೋಪಿಗಳನ್ನು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಯಾತಕ್ಕಾಗಿ ಮೊಟ್ಟೆ ಎಸೆದ್ರಿ, ಅವ್ರಿಗೂ ನಿಮ್ಗೇನು ಸಂಬಂಧ, ಮುನಿರತ್ನ ಅವರಿಂದ ಏನು ತೊಂದರೆ ಆಯಿತು, ಸೊ ಇದರಿಂದ ಯಾರ ಕೈವಾಡ ಇದೆ ಏನು ಅಂತ ಈಗ ನಂದಿನಿ ಲೇಔಟ್ ಪೊಲೀಸರು ವಿಚಾರಣೆ ನಡೆಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಮುನಿರತ್ನ ಅವರು ಏನು ಈ ಹಿಂದೆನೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಉಂಟು ಮಾಡಿದ್ರು. ಪರಪ್ಪನಗರ ಜೈಲಲ್ಲಿ ಸೆರೆವಾಸವನ್ನು ಕೂಡ ಅನುಭವಿಸಿದ್ರು, ರಿಲೀಸ್ ಆದ್ರು. ಮತ್ತೊಂದು ಪ್ರಕರಣ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಶಾಸಕ ಮುನಿರತ್ನ ದೂರನ್ನ ಆಧರಿಸಿ FIR ಅನ್ನ ದಾಖಲು ಮಾಡಲಾಗಿರುವಂತದ್ದು. ನಿನ್ನೆ ನಡೆದಿರುವಂತಹ ಘಟನೆ
ಬಹಳ ಬೇಸರವನ್ನ ಉಂಟು ಮಾಡಿದ. ಒಳಸಂಚು ರೂಪಿಸಿ ಅಲ್ಲೇ ಅಷ್ಟೇ ಅಲ್ಲದೆ ಕೊಲೆ ಉದ್ದೇಶವನ್ನ ಇಟ್ಕೊಂಡು ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಆಗಿದೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇದೆ. ಶಾಸಕರೊಬ್ಬರನ್ನ ಹತ್ಯೆ ಮಾಡುವಂತಹ ಸಂಚು ಅತ್ಯಂತ ಆತಂಕಕಾರಿ. ಕಾನೂನು ಸುವ್ಯವಸ್ಥೆಯು ಸಂಪೂರ್ಣವಾಗಿ ಹದಗೆಟ್ಟಿದೆ. ಮುನಿರತ್ನ ಅವರ ಮೇಲೆ ಹಲ್ಲೆ ನಡೆಸಿರುವ ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಈಗಾಗಲೇ ಮುನಿರತ್ನ ಅವರ ಬೆಂಬಲಿಗರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಸೊ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 3 ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ವಿಚಾರಣೆಯನ್ನ ಪೊಲೀಸರು ನಡೆಸ್ತಾ ಇರುವಂತದ್ದು. ನೋಡೋಣ ಯಾತಕ್ಕಾಗಿ ಮೊಟ್ಟೆ ಎಸೆದ್ರು, ಸೊ ಯಾರ ಮಾತಿನ ಆಧಾರದ ಮೇಲೆ ಅವರು ಮೊಟ್ಟೆ ಎಸೆದ್ರು, ಸೊ ಆ ಮೊಟ್ಟೆಯಲ್ಲಿ ಏನಾದರೂ ಆಸಿಡ್ ಮಿಕ್ಸ್ ಆಗಿತ್ತಾ ಏನು ಅನ್ನುವಂತಹ ಸತ್ಯಾಂಶಗಳು ಇನ್ನಷ್ಟೇ ಬಯಲಾಗಬೇಕಾಗಿದೆ. ಕುಸುಮಾ ಅವ್ರ ಬಗ್ಗೆ ವ್ಯಂಗ್ಯವಾಗಿ ಮಾತಾಡೋದು ಸರಿಯಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಬಿಜೆಪಿ ಅವರದು ಬರೀ ಒಂದಲ್ಲ ಒಂದು ಹೈಡ್ರಾಮಾ ನಡೀತಾನೆ ಇರುತ್ತೆ. ಕುಸುಮಾ ಅವ್ರ ಬಗ್ಗೆ ಮಾತಾಡಿದ ಎಷ್ಟು ಮಟ್ಟಿಗೆ ಸರಿ ಅಂತ ಅವರೇ ಪ್ರಶ್ನೆ ಮಾಡಿದ್ದಾರೆ. ಯಾವ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಡ್ರಾಮಾ ಕಂಪನಿ ತರ ವರ್ತನೆ ಮಾಡ್ತಾ ಇದೆ, ಏನೋ ಒಂದು ಘಟನೆ ಆಗಿದೆ, ಅದಕ್ಕೆ ಪೊಲೀಸ್ ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅದು ಗೊತ್ತಾಗ್ತದೆ. ಅದು ಇದೀಗ ಏನೇನೋ ಬಾಯಿಗೆ ಬಂದಾಗೆ ಮಾತಾಡೋದು, ಯಾರೋ ನಮಗೆ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು, ಇನ್ನೊಂದು ಹೇಳುವಂಥದ್ದು, ಇವೆಲ್ಲ ಸುಮ್ಮನೆ ಥರ ಅವ್ರಿಗೆ ವಿಷಯ ಒಂದು ಜನರ ಮುಂದೆ ಏನು ಹೇಳಬೇಕು, ಯಾವ ಥರ ಮಾತಾಡಬೇಕು ಗೊತ್ತಾಗ್ದೇನೆ ಏನೇನೋ ಮಾತಾಡೋಕೆ ಹೊರಟುಬಿಟ್ಟಿದ್ದಾರೆ ಬಿಜೆಪಿಯವರು. CT ರವಿ ಅವರ ಪ್ರಕರಣ ಅದೇ ಥರ ಆಯಿತು. ಯಾವ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಡ್ರಾಮಾ ಕಂಪನಿ ತರ ವರ್ತನೆ ಮಾಡ್ತಾ ಇದೆ, ಏನೋ ಒಂದು ಘಟನೆ ಆಗಿದೆ, ಅದಕ್ಕೆ ಪೊಲೀಸ್ ಕೂಡ ಅರೆಸ್ಟ್ ಮಾಡಿದ್ದಾರೆ. ಯಾವ ಉದ್ದೇಶದಿಂದ ಮಾಡಿದ್ದಾರೆ ಅದು ಗೊತ್ತಾಗ್ತದೆ. ಅದು ಇದೀಗ ಏನೇನೋ ಬಾಯಿಗೆ ಬಂದಾಗೆ ಮಾತಾಡೋದು, ಯಾರೋ ನಮಗೆ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು, ಇನ್ನೊಂದು ಹೇಳುವಂಥದ್ದು, ಇವೆಲ್ಲ ಸುಮ್ಮನೆ ಥರ ಅವ್ರಿಗೆ ವಿಷಯ ಒಂದು ಜನರ ಮುಂದೆ ಏನು ಹೇಳಬೇಕು, ಯಾವ ಥರ ಮಾತಾಡಬೇಕು ಗೊತ್ತಾಗ್ದೇನೆ ಏನೇನೋ ಮಾತಾಡೋಕೆ ಹೊರಟುಬಿಟ್ಟಿದ್ದಾರೆ ಬಿಜೆಪಿಯವರು. CT ರವಿ ಅವರ ಪ್ರಕರಣ ಅದೇ ಥರ ಆಯಿತು. ಯಾವ ರೀತಿಯಾಗಿ ಭಾರತೀಯ ಜನತಾ ಪಾರ್ಟಿ ಡ್ರಾಮಾ ಕಂಪನಿ ತರ ವರ್ತನೆ ಮಾಡ್ತಾ ಇದೆ. ಗಮನಿಸ್ತಾ ಇದ್ದೀರಾ, ಶಾಸಕ ಮುನಿರತ್ನ ಅವರ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ನಂದಿನಿ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಾಸಕ ಮುನಿರತ್ನ ದೂರನ್ನು ಆಧರಿಸಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಅವರು ಕೂಡ ಹೇಳಿಕೆನ ಕೊಡ್ತಾ ಇದ್ದಾರೆ. ಬಿಜೆಪಿ ಅವರದ್ದು ಬರೀ ಒಂದಲ್ಲ ಒಂದು ಡ್ರಾಮಾ ಆಗ್ತಾನೆ ಇರುತ್ತೆ, ಅವರ ಡ್ರಾಮಕ್ಕೆ ಯಾವಾಗ ತೆರೆ ಬೀಳುತ್ತೆ ಏನೋ ಗೊತ್ತಿಲ್ಲ. ಸೊ ಈಗಾಗಲೇ ಪೊಲೀಸರು 3 ವಶಕ್ಕೆ ಪಡ್ಕೊಂಡಿದ್ದಾರೆ. ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಾ ಇದ್ದಾರೆ. ಈ ಚಿಕ್ಕ ವಿಷಯವನ್ನ ದೊಡ್ಡದು